ಆಗಮಿಸಬೇಕಾಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಪಂತೇಜಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ರೀತಿಯ ಒಂದು ಉನ್ನತವಾದ ಒಂದು ಸಾಂಸ್ಕೃತಿಕ ಒಂದು ಕೆಲಸಕ್ಕೆ ನಾಂದಿ ಹಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ. ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ನೂರಾರು ಹರಕೆ ಸ್ತೂಪಗಳು ಲಭ್ಯವಾಗಿವೆ. ಬೌದ್ಧ ನೆಲೆ ಕಲಬುರಗಿ ಸನ್ನತಿಯಲ್ಲೂ ಸಹ ಈಗಾಗಲೇ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮೋದನೆ ದೊರೆತು ಉತ್ಖನನ ಪ್ರಾರಂಭ ಮಾಡಬೇಕಾಗಿದೆ. ನಾವು ಕರ್ನಾಟಕ ಸರ್ಕಾರ ಈ ಭಾಗದ ಪ್ರಾಚೀನ ರಾಜಘಟ್ಟದ ಉತ್ಖನನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಜಘಟ್ಟದ ಉತ್ಖನನದಲ್ಲಿ ದೊರೆತಿರುವಂಥ ನೂರಾರು ಮಣ್ಣಿನ ಸ್ತೂಪಿಕೆಗಳು, ಅವುಗಳ ರೂಪ, ಗಾತ್ರ, ತಯಾರಿಕಾ ವಿಧಾನಗಳಿಗೆ ಹೆಸರು ಮಾಡಿವೆ. ಈ ಸ್ತೂಪಿಕೆಗಳ ಗರ್ಭದಲ್ಲಿ ಅಡಗಿಸಿಟ್ಟಿರುವ ಬೌದ್ಧ ಮಂತ್ರ ಮುದ್ರಿತ ಮಣ್ಣಿನ ಬಿಲ್ಲೆಗಳು ಈ ಸ್ತೂಪಿಕೆಗಳ ಧಾರ್ಮಿಕ ಶಕ್ತಿ ಮತ್ತು ಮೌಲ್ಯವನ್ನು ಪ್ರತಿಬಿಂಬಿಸುತ್ತವೆ. ಇತಿಹಾಸದಲ್ಲಿ ತ್ಯಾಗದಲ್ಲಿ ಮಾನವತಾವಾದದಲ್ಲಿ ಅವಳ ಶ್ರೇಷ್ಠ ವ್ಯಕ್ತಿ. ಅದಕ್ಕೆ ಕೇವಲ ಭಾರತ ದೇಶದಲ್ಲಿ ಹುಟ್ಟಿದರೂ ಕೂಡ ಪೂರ್ವ ರಾಷ್ಟ್ರಗಳಲ್ಲಿ ಬಹಳಷ್ಟು ಹೆಚ್ಚಿಗೆ ಅವರ ಧರ್ಮ ಪ್ರಚಾರಕ್ಕೂ ಇದ್ದು ಪಾಲನೆಯನ್ನು ಮಾಡಿದ್ರು. ಶ್ರೀಲಂಕಾ, ಬರ್ಮಾ, ಇಂಡೋನೇಷ್ಯಾ ಕಡೆ ಈಗೂ ಕೂಡ, ಜಪಾನ್ ಎಲ್ಲ ಕೂಡ ಅವರ ಧರ್ಮ ಪಾಲನೆಯಲ್ಲಿ. ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಸಚಿವರ ಜೊತೆಗೆ ಸನ್ಮಾನ್ಯ ಶಿವಾನಂದ ಪಾಟೀಲರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು. ಇಂಗ್ಲೀಷ್ನಲ್ಲಿ ಅಂದರೆ ಕೈಯಲ್ಲಿ ಹಿಡಿದು ಕೆಲಸ ಮಾಡುವಂಥ ತರಬೇತಿ ಇರುವಂಥ ಯುವಕರ ಅವಶ್ಯಕತೆ ಇದೆ. ಅದಾಗಬೇಕಾದ್ರೆ ITI ಮತ್ತು ಇಂಥ GTTCಯಲ್ಲಿ ಮಾತ್ರ ಸಾಧ್ಯ ಇದೆ. ಯಾರು GTTCಯಲ್ಲಿ ಪಾಸ್ ಆಗ್ತಾರೆ ಅವ್ರಿಗೆ ಭಾಳ ಒಳ್ಳೆಯ ಭವಿಷ್ಯ ಇದೆ. ಕೈಗಾರಿಕಾ ಕ್ಷೇತ್ರದಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಕಂಪ್ಯೂಟರ್ ಸೈನ್ಸಲ್ಲಿ ತಾವು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಸಾಧ್ಯ ಇದೆ. ಮತ್ತು ನೀವು ಇದರಲ್ಲಿ ಡಿಪ್ಲೊಮಾ ಮಾಡಿದ್ರೆ ಇಂಜಿನಿಯರಿಂಗು ಕೂಡ ಮಾಡಬಹುದು. ಅದೇ ಥರ ನಮಗಿಂತಲೂ ಹಿಂದೆ ಇರತಕ್ಕಂಥ ಚೈನಾ ದೇಶ ಇವತ್ತು ಅಮೇರಿಕಾಕ್ಕಿಂತಲೂ ಮುಂದುವರೆದಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ತಾಂತ್ರಿಕ ಜ್ಞಾನ ಇವತ್ತು ನಮ್ಮ ಮಕ್ಕಳಿಗೂ ಕೊಡಿಸ್ಬೇಕಂತೇಳಿ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಈ ಯೋಜನೆಯ ಸದುಪಯೋಗ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ತೆಗೆದುಕೊಳ್ಬೇಕು. ಯಾರು GTTCಯಲ್ಲಿ ಓದ್ತಾ ಇದ್ದಾರೆ ಅವರು ಜರ್ಮನ್ ಲ್ಯಾಂಗ್ವೇಜ್ ಕಲಿತ್ರೆ ಅವ್ರಿಗೆ ಜರ್ಮನಿಯಲ್ಲಿ 100% ನೌಕರಿ ಸಿಗ್ತದೆ. ಅದು ಒಳ್ಳೆಯ ಸಂಬಳದಿಂದ. ಈ ಒಂದು ಒಡಂಬಡಿಕೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ವರ್ಷದಿಂದ ನಾವು GTTCಯಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಸಕ್ತಿ ಉಳ್ತಕ್ಕಂಥ ಮಕ್ಕಳು ಜರ್ಮನಿ ಲ್ಯಾಂಗ್ವೇಜ್ ಕಲಿತ್ರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕಂದರೆ ನಮ್ಮ ಮಕ್ಕಳಿಗೆ ನಾವೇನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಕೇವಲ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕಷ್ಟೇ ಅಲ್ಲ, ಇಡೀ ವಿಶ್ವನೇ ನಮ್ಮ ಡೆಸ್ಟಿನೇಷನ್ ಇದೆ. ನಮ್ಮ ಭಾರತ ದೇಶದ ಕಡೆಗೆ ಮತ್ತು ವಿಶೇಷವಾಗಿ ಕರ್ನಾಟಕದ ಕಡೆಗೆ ಇಡೀ ಜಗತ್ತು ನೋಡ್ತಾ ಇದೆ. ಅದಕ್ಕೆ ನಮ್ಮ ಇಲಾಖೆ ಓವರ್ಸೀಸ್ ಪ್ಲೇಸ್ಮೆಂಟಿಗೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ಲ್ಯಾಂಗ್ವೇಜ್ ಭಾಳ ಮುಖ್ಯ ಇದೆ.